ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ನಂದಗೋಕುಲ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡಬಹುದು. ಓಕೆ, ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಮೀನಾ ಗಿರ್ಜಾ ಸ್ಟೋರ್ ಹತ್ರ ಬಂದು ಅವ್ರ ಮಾವನ ಹತ್ರ ನಂದ ಅವ್ರ ಹತ್ರ ಕ್ಷಮೆ ಕೇಳ್ತಾರೆ. ಆಗ ನಂದ ಅವ್ರು ಕೂಡ ಕ್ಷಮಿಸಿರ್ತಾರೆ. ಆಗ ಮೀನಾ ಹೇಳ್ತಾ ಇದ್ದಾಳೆ, ನಿಜ ಹೇಳಿ ಮಾವ, ನೀವು ನನ್ನನ್ನು ಕ್ಷಮಿಸಿದ್ದೀರಾ ತಾನೇ? ಮತ್ತೆ ನೀವು ಮನೆಗೆ ಬಂದುಬಿಟ್ಟು ನನ್ನ ಹತ್ರ ನಾನು ಮುಖ ನೋಡ್ತೇನೆ, ನೀವು ಮುಖ ತಿರ್ಗಿಸ್ಕೊಂಡು ಹೋಗೋದು ಅದೆಲ್ಲ ನೋಡಿದ್ರೆ ನಂಗೆ ಮತ್ತೆ ಬೇಜಾರಾಗುತ್ತೆ. ನಿಜ ನನಗೆ ಕ್ಷಮಿಸಿದ್ದೀರಾ ತಾನೇ ಅಂತ ಹೇಳ್ತಾಳೆ. ಆಗ ನಂದವ್ರಿದ್ದವರು, ಹ್ಞೂ ನಮ್ಮ ಕ್ಷಮಿಸಿದ್ದೀನಿ, ನಿನ್ನ ಜೊತೆ ನಾನು ಮಾತಾಡ್ತೀನಿ, ನಿನ್ನ ತಲೆ ಕೆಡಿಸ್ಕೊಂಬೇಡ, ಫಸ್ಟ್ ಕಣ್ಣೀರು ಒರೆಸ್ಕೊ ಅಂತ ಹೇಳಿ ಅವರೇ ಅವ್ರ ಕೈಯಾರೆ ಮೀನಾ ಕಣ್ಣಲ್ಲಿ ಬರ್ತಿರೋ ಅಂತ ಕಣ್ಣೀರನ್ನ ಒರೆಸಿ, ಸರಿ ಅಮ್ಮ, ಆಫೀಸಿಗೆ ಟೈಮ್ ಆಗುತ್ತೆ, ನೀನು ಇನ್ನೂ ಹೊರಡು ಬಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕೇಶವ ಕೂಡ ಬರ್ತಾನೆ. ಕೇಶವ ಬಂದರೂ ಕೂಡ ಮೀನನ ಜೊತೆ ಮಾತಾಡಲ್ಲ. ಸರಿ ಮಾವ ಅಂತ ಹೇಳಿ ಮೀನಾ ಆಫೀಸ್ಗೆ ಹೊರಡ್ತಾಳೆ. ಆಗ ನಂದವ್ರು ಕೇಶವನಿಗೆ ಬೈತಾ ಇದ್ದಾರೆ, ಏನೋ ನೀನು ಇನ್ನೂ ಆ ಹುಡುಗಿ ಜೊತೆ ಮಾತಾಡಿಲ್ವೇನೋ, ಎಂಥ ಚಿಂದಂತ ಹೆಂಡತಿ ಸಿಕ್ಕಿದ್ದಾಳೆ, ನೀನು ಯಾಕೆ ಅವಳ ಜೊತೆ ಮುನ್ಸ್ಕೊಂಡಿರೋದು, ಒಂದು ಕೊಟ್ಟರೆ ಸರಿ ಹೋಗುತ್ತೆ ನಿನಗೆ, ಫಸ್ಟ್ ಹೋಗಿ ಅವಳನ್ನು ಡ್ರಾಪ್ ಮಾಡಿಬಿಟ್ಟು ಬಾ, ಹೋಗಿ ಆಫೀಸ್ ಹತ್ರ ತುಂಬ ಬಿಸಿಲಿದೆ ಅಂತ ಹೇಳ್ತಾನೆ. ಆಗ ಕೇಶವ ಇದ್ದವನು, ಇಲ್ಲ ಅಪ್ಪ, ನನಗಿವತ್ತು ಆರ್ಡ್ರು ತುಂಬಗಳಿದ್ದಾವೆ, 2-3 ಆರ್ಡ್ರ್ ಇದೆ, ಅದನ್ನೆಲ್ಲ ತೊಗೊಂಡೋಗಿ ತಲುಪಿಸ್ಬೇಕು ಅಂತ ಹೇಳ್ತಾನೆ. ಆಗ ನಂದವರು, ಇರಲಿ ಪರವಾಗಿಲ್ಲ, ಅದನ್ನು ಸುಂದರ ಮಾಡ್ತಾನೆ, ನೀನು ಹೋಗು ಫಸ್ಟು, ಅವಳನ್ನು ಬಿಟ್ಬಿಟ್ಟು ಬಾ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಇವ್ನು ಗಾಡಿ ತೊಗೊಂಡು ಹೋಗ್ತಾನೆ. ಆವಾಗ ಮೀನಾ ಇದ್ದವಳು, ಓಹೋ ಏನು ಈಗ ಸಡನ್ನಾಗಿ ನನ್ನ ಮೇಲೆ ಪ್ರೀತಿ ಉಕ್ಕು ಬಂದುಬಿಟ್ಟಿದೆ ಅನ್ಸುತ್ತೆ, ಗಾಡಿ ತೊಗೊಂಡು ಬಂದಿರೋದು ಏನಕ್ಕೋ ಅಂತ ಹೇಳ್ತಾಳೆ. ಆಗ ಅವ್ನು ಕೇಶವ ಇದ್ದವನು, ಅದು ಹಾಗಲ್ಲ, ನಮ್ಮಪ್ಪ ಹೇಳಿದ್ರು ಅಂತ ನಾನು ಡ್ರಾಪ್ ಮಾಡೋಕ್ಕೆ ಬಂದಿರೋದು, ಜಾಸ್ತಿ ಮಾತಾಡೋಕೆ ನನಗೆ ನಿನ್ನ ಹತ್ರ ಇಷ್ಟ ಇಲ್ಲ, 10 ಗಾಡಿ ಅಂತ ಹೇಳ್ತಾನೆ. ಆಗ ಮೀನಾ ಇದ್ದವಳು, ಓಹೋ ಇಷ್ಟೊಂದು ಹಠನಾ, ಮಾವ ಮಾತಾಡಿದ್ರು ನೀನು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಲ್ವಾ, ನನಗೆ ನಿನಗಿಂತ ಹಠ ಮಾಡೋಕ್ಕೆ ಬರುತ್ತೆ ಕೇಶವ, ಪ್ಲೀಸ್ ಕೇಶವ ಮಾತಾಡು, ನನಗೆ ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗ್ತಾ ಇಲ್ಲ, ಮಾತಾಡು ಕೇಶವ ಅಂತ ಹೇಳ್ತಾಳೆ. ಆ ಕೇಶವ ಇದ್ದನು, ನಂಗೆ ಜಾಸ್ತಿ ಮಾತಾಡೋಕ್ಕೆಲ್ಲ ಇಷ್ಟ ಇಲ್ಲ, ನಂಗೆ ತುಂಬ ಕೆಲಸ ಇದೆ, ಅಪ್ಪ ಹೇಳಿದ್ರು ಅಂತ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, 10 ಗಾಡಿ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದವಳು, ಸರಿ ನಿನ್ನ ಕೆಲಸನೇ ಹೆಚ್ಚಾಯ್ತಲ್ವಾ, ಸರಿ ಹೋಗು ಅಂತ ಹೇಳಿ ಇವಳು ಮುಂದೆ ನಡ್ಕೊಂಡು ಹೋಗ್ಬಿಟ್ಟು, ಓಹೋ ನನಗೆ ಗೊತ್ತಿಲ್ವಾ ನನ್ನ ಗಂಡನ ಬಗ್ಗೆ, ನಾನು ನೋಡ್ತಾ ಇರ್ತಾನೆ ಹಿಂದೆಯಿಂದ, ನನ್ನ ಹಿಂದೆನೇ ಸಪ್ಪೆ ಮುಖ ಮಾಡ್ಕೊಂಡು ಬರ್ತಾ ಇರ್ತಾನೆ ಅಂತ ಹಿಂದೆ ತಿರುಗಿ ನೋಡ್ತಾಳೆ. ಆದರೆ ಕೇಶವ ಅವಳು ಹಿಂದೆ ಬರ್ದಾನೆ ಮನೆ ಕಡೆ ಗಾಡಿ ತೊಗೊಂಡು ಆಗಲೇ ಹೋಗ್ತಾ ಇರ್ತಾನೆ. ಅದನ್ನು ನೋಡಿ ಮೀನಾ ತುಂಬ ಬೇಜಾರು ಮಾಡ್ಕೊತಾಳೆ. ನೋಡು ಮಾವನೇ ನನ್ನ ಜೊತೆ ಒಂದಾದರೂ ಕೂಡ ಈ ಕೇಶವ ಇಷ್ಟೊಂದು ಹಠ ಮಾಡ್ತಾರೆ, ನಾನು ಹಣೆ ಬರನೇ ಸರಿ ಇಲ್ಲ ಅಂತ ಅಂದ್ಕೊಂಡು ಆಫೀಸ್ ಕಡೆ ಹೊರಡ್ತಾಳೆ. ಮತ್ತಿಲ್ಲಿ ವಲ್ಲಭ ಪೇಪರ್ ಓದ್ತಾ ಕೂತಿರ್ತಾನೆ ಅಂಗಡಿ ಹತ್ರ. ಇಲ್ಲಿ ಸುಂದರ ಕೂಡ ಟೀ ಕುಡಿತಾ ಕೂತಿರ್ತಾನೆ. ಆಗ ವಲ್ಲಭ ನಗ್ತಾ ಇರ್ತಾನೆ. ಸುಂದರ, ಯಾಕೋ ಅಳ್ಳಿ ಭಯ್ಯ, ಏನಾಯಿತು ಅಂತ ಕೇಳ್ತಾನೆ. ವಲ್ಲಭ ಇದ್ದನು, ಅದು ಮಾವ ಏನು ಕೊಟ್ಟವ್ರು ಗೊತ್ತಾ ನ್ಯೂಸ್ ಪೇಪರಲ್ಲಿ, ಹೆಂಡತಿಯಿಂದ ಮಾನಸಿಕವಾಗಿ ಕಿರಿಕಿರಿನ ಒಂದು ಗಂಡ ಹೆಂಡತಿಗೆ ಡಿವೋರ್ಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಸುಂದರ ಇದ್ದವನು, ಅದನ್ನು ಕೇಳ್ತಾ ಇದ್ರೆ ಡಿವೋರ್ಸ್ ಅಂತ ಅವ್ನ ಮುಖನ ಇಟ್ಕೊಂಡು ಕೆಚ್ಚಿಬಿಡ್ಬೇಕು ಅನ್ಸುತ್ತೆ, ನಮಗೆ ಯಾವ ಹೆಂಡ್ತಿನೂ ಸಿಕ್ಕಿಲ್ಲ, ಇನ್ನು ಚಿಕ್ಕ ವಿಷಯಕ್ಕೆಲ್ಲ ಡಿವೋರ್ಸ್ ಕೊಡೋದಂತೆ, ಎಂಥ ನನ್ನ ಮಕ್ಕಳು ನೋಡು ಅಂತ ಹೇಳ್ತಾನೆ. ಆಗ ವಲ್ಲಭ ಇದನ್ನು, ಹೌದು ಮವ, ಅದು ವಾಸ್ತವ, ನೋಡು ಮದುವೆ ಆಗೋದ್ಯಾಕೆ, ಡಿವೋರ್ಸ್ ಕೊಡೋದ್ಯಾಕೆ, ಮದುವೆ ಆಗದೆ ಇರೋದೇ ಚೆಂದ, ಸುಮ್ಮನೆ ನಿಂತರ ಅಂತ ಹೇಳ್ತಾನೆ. ಆಗ ಸುಂದರ ಹೇಳ್ತಾ ಇದ್ದಾನೆ, ನಿನಗಿಂತ ವಲ್ಲಭ ನನಗೆ ಆ ಪೇಪರಲ್ಲಿ ಕೊಟ್ಟಿರೋನೇ ಎಷ್ಟೋ ಗ್ರೇಟ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ವಲ್ಲಭ ಇದನ್ನು, ಯಾಕೆ ಮಾವ ಅಂತ ಕೇಳ್ತಾನೆ. ನಿನ್ನೇನು ಮತ್ತೆ ನೀನು ಚಿಕ್ಕ ವಿಷಯಕ್ಕೆಲ್ಲ ಅಮ್ಮ ಹತ್ರ ಮುನ್ಸ್ಕೊಂಡು ಜಗಳ ಮಾಡ್ತೀಯ, ಈಗ ಇವತ್ತಿನ ಕಾಲದಲ್ಲಿ ಹೆಂಡ್ತಿದ್ದೀರು ಗಂಡನಿಗೆ ಎಷ್ಟು ಸಂಬಳ ಅಂತ ಕೇಳ್ಬಿಟ್ಟು ಜೀವನ ಶುರು ಮಾಡ್ತಾರೆ, ಆದರೆ ಅಮ್ಮ ಹಂಗೆ ಮಾಡಲಿಲ್ಲ, ನನ್ನ ಗಂಡನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ 2,000 ರೂಪಾಯಿಗೆ ಟ್ಯೂಷನ್ ಮಾಡೋದಕ್ಕೆ ಹೋಗ್ತಿದ್ದಾಳೆ. ಅವರಪ್ಪ ಅವಳು ಶ್ರೀಮಂತರ ಮನೆಯಲ್ಲಿ ಬೆಳೆದವಳು, ಅವರಪ್ಪ ಅವಳಿಗೆ 5,000 ಪಾಕೆಟ್ ಮನಿ ಕೇಳಿದ್ರೆ 10,000 ಕೊಟ್ಟು ಬೆಳೆಸಿರೋ ಅಂಥವ್ರು, ಅಂಥದ್ರಲ್ಲಿ ನಿನಗೆ ಬರೀ 2,000 ರೂಪಾಯಿ ದುಡ್ಡು ಕೊಡಬೇಕು, ನನ್ನ ಗಂಡನಿಗೆ ಸಹಾಯ ಆಗುತ್ತೆ ಅಂತ ಹೇಳಿ ಟ್ಯೂಷನ್ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ. ಅದೇನು ದೊಡ್ಡ ಮಹಾ ತಪ್ಪ, ಆಯಿತು ತಪ್ಪು ಮಾಡಿದ್ಲು, ಕ್ಷಮಿಸ್ಬೇಕು ಅನ್ನೋದೊಂದು ಚಿಕ್ಕ ಗುಣ ನಿಮ್ಮಲ್ಲಿ ಇಲ್ವಲ್ರೋ, ಪಾಪ ಅಮ್ಮು ಮುನ್ಸ್ಕೊಂಡಿದ್ದಾಯ್ತು, ಅವಳನ್ನ ಕ್ಷಮಿಸ್ಬೋದಾಗಿತ್ತಲ್ವಾ. ನೋಡು ವಲ್ಲಭ, ಇದನ್ನೆಲ್ಲ ಮತ್ತು ಅಟ್ಲೀಸ್ಟ್ ಅವಳು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರನಾದ್ರೂ ಅವಳನ್ನ ಮಾತಾಡಿಸು ಅಂತ ಸುಂದರ ಹೇಳ್ತಾನೆ. ಸರಿ ಅಂತ ಹೇಳಿ ವಲ್ಲಭ ಸುಮ್ಮನೆ ಹಾಕ್ತಾನೆ. ಮತ್ತಿಲ್ಲಿ ನೈಟ್ ಆಗುತ್ತೆ. ನಂದವರು ಮನೆಗೆ ಬರ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಇರ್ತಾರೆ. ನಂದ ಮನೆಗೆ ಬಂದ್ಬಿಟ್ಟು, ಗಿರ್ಜಾ ಮೀನಾ ಅಮ್ಮನ ಕರಿ ಅಂತ ಹೇಳ್ತಾರೆ. ಆಗ ಗಿರ್ಜಾಗೆ ಖುಷಿಯಾಗಿ ಹೋಗುತ್ತೆ. ರೀ, ನೀವು ಯಾರ ಹೆಸ್ರನ್ನ ಹೇಳಿದ್ರಿ, ಮೀನಾ ಅಮೂಲ್ಯನಾ ಅಂತ ಹೇಳ್ತಾಳೆ. ಆಗ ನಂದವರು, ಅದರಲ್ಲೇನಿದೆ, ಮೀನಾ ಅಮೂಲ್ಯ ಅಂತ ನಂದವರೇ ಕರೀತಾರೆ. ಅದನ್ನು ಕೇಳಿದಂಥ ಮೀನಾಗೆ ಅಮೂಲ್ಯ ಖುಷಿಯಾಗಿ ಓಡ್ ಬಂದು ಮೀನಾ ಹೇಳ್ತಾ ಇದ್ದಾಳೆ, ಮವ ನೀವು ನನ್ನ ಹೆಸರು ಕರೆದ್ರ, ಮೀನಾ ಅಂದ್ರ ಅಂತಾಳೆ. ಆಗ ನಂದವ್ರಿಗೂ ನನ್ನ ಸೊಸೆ ಮೀನಾನ ಕರೆದೆ ಅಂತ ಹೇಳ್ತಾರೆ. ಆಗ ಮೀನಾಗೆ, ಮವ ಅಂದರೆ ನಿಮಗೆ ನಮ್ಮ ಮೇಲೆ ಕೋಪ ಎಲ್ಲ ಕಮ್ಮಿ ಆಗಿದೆ ಅಂತ ಆಯಿತು, ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮಾವ ಅಂತ ಫುಲ್ಲು ಖುಷಿಯಾಗಿರ್ತಾಳೆ. ಆಗ ನಂದವರು, ಸರಿ ಅಮ್ಮ ತಗೋ, ಕೊಬ್ಬರಿ ಮಿಠಾಯಿ ತಗೋ ಅಂತ ಹೇಳ್ತಾರೆ. ಮೀನಾ ಅದನ್ನ ಇಸ್ಕೊಂಡು, ಮಾವ ನಂಗೆ ತುಂಬ ಖುಷಿ ಆಗ್ತಾ ಇದೆ ಮಾವ, ನಿಮ್ಮ ಮಗ ಹೇಳ್ತಾ ಇದ್ರು ನೀವು ಹೊರಗಡೆ ಹೋಗಿ ಬಂದಾಗ ನಿಮ್ಮ ಮಕ್ಕಳಿಗೆ ನೀವು ಕೊಬ್ಬರಿ ಮಿಠಾಯಿ ತಂದು ಕೊಡ್ತಾ ಇದ್ರಿ ಅಂತ, ಇವತ್ತು ನನಗೆ ತಂದು ಕೊಟ್ಟಿದ್ದೀರಾ, ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ. ಅವಾಗ ನಂದ ಇದ್ದವರು, ನೀವು ನನ್ನ ಮಗಳಿದ್ದಂಗೇನೆ ಅಮ್ಮ ಅಂತಾರೆ. ಮೀನಾಗಂತೂ ತುಂಬ ಖುಷಿ ಆಗುತ್ತೆ. ಅದಾದ್ಮೇಲೆ ನಂದವ್ರು
ಹೇಳ್ತಿದ್ದೆ, ನೀನು ನನ್ನ ಮಗಳೇ, ಅಮ್ಮನೂ ಅಷ್ಟೇ, ನೀನು ಒಬ್ಳಿಗೆ ಕೊಬ್ಬರಿ ಮಿಠಾಯಿ ತಂದಿಲ್ಲ, ಅಮ್ಮಗೂ ಕೊಟ್ಟಿದ್ದೀನಿ, ಅವಳಿಗೂ ತಿನ್ನಕ್ಕೆ ಹೇಳು ಅಂತ ಹೇಳ್ತಾರೆ. ಅಮೂಲಿಗಂತೂ ತುಂಬಾ ಖುಷಿಯಾಗೋಗುತ್ತೆ. ಮಾವ ಥ್ಯಾಂಕ್ ಯು ಸೋ ಮಚ್ ಮಾವ, ನಾನು ಇನ್ನೊಂದ್ಸಲ ಈ ತಪ್ಪನ್ನ ಮಾಡಲ್ಲ ಮಾವ, ನನ್ನಿಂದ ನಿಮಗೆ ತುಂಬ ನೋವಾಗಿದೆ, ನಾನು ಮತ್ತೆ ಈ ಥರ ಮಾಡಲ್ಲ ಮಾವ, ಇದೊಂದ್ಸಲಿ ನನ್ನ ಕ್ಷಮಿಸ್ಬಿಡಿ ಅಂತ ಹತ್ಕೊಂಡು ಹೇಳ್ತಾಳೆ. ಆಗ ನಂದವರಿದ್ದವರು, ನೋಡಿ ನೀವಿಬ್ಬರು ಹೇಗೆ ಅಂದರೆ ಪಾಪ ಏನೋ ಮಾಡೋಕ್ಕೆ ಹೋಗ್ತೀರಾ, ಅದು ಏನೇನೋ ಆಗ್ಬಿಡುತ್ತೆ, ಮತ್ತಿನ್ನೊಮ್ಮೆ ಈ ಥರ ಮಾಡೋಕ್ಕೆ ಹೋಗ್ಬಿಡಿ, ಏನೇ ಇದ್ರೂ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ ಓಪನ್ ಆಗಿ ಹೇಳ್ಕೊಳ್ಳಿ, ಇಲ್ಲ ಮನೆಯವ್ರು ಒಪ್ಕೊತೀವಿ ಮುಂದೋಗ್ಬೋದು, ಬೇಡ ಅಂದರೆ ಬೇಡಮ್ಮ, ಅದರಿಂದ ಏನಕ್ಕಮ್ಮ, ಈ ಸರಿ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ, ಮತ್ತೆ ನೀವು ಈ ಥರ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಏನಂತೀರಾ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದವಳು, ಖಂಡಿತ ಇಲ್ಲ ಮಾವ, ನಿಮ್ಮ ನಂಬಿಕೆನ ನಾವು ಉಳಿಸ್ಕೋತೀವಿ, ಮತ್ತೆ ನಿಮಗೆ ಬೇಜಾರಾಗುವಂಥ ಕೆಲಸ ನಾವು ಮಾಡಲ್ಲ ಮಾವ ಅಂತ ಹೇಳ್ತಾಳೆ. ಆಗ ಸರಿ ನಂದವರು, ಸರಿ ನಮ್ಮ ಆಯಿತು ಅಂತ ಎದ್ದೋಗಕ್ಕೆ ಹೋಗ್ತಿರ್ತಾರೆ. ಆಗ ಮೀನಾ ಇದ್ದಳು, ಮವ ಅದು ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು ಮವ ಅಂತ ಹೇಳಬೇಕಾಗಿತ್ತು ಅಂತ ಹೇಳ್ತಾಳೆ. ಆಗ ನಂದವರು, ಮತ್ತೇನಮ್ಮ ಏನು ಎಡ್ವರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಮೀನಾ ಇದ್ದಳು, ಏನು ಎಡ್ವರ್ಟ್ ಇಲ್ಲ ಮವ ಅದು ಐ ಲವ್ ಯು ಸೋ ಮಚ್ ಮವ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ನಂದವರು, ಹುಚ್ಚು ಹುಡುಗಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಮತ್ತಿಲ್ಲಿ ವಲ್ಲಭ ರೂಮಲ್ಲಿ ಬಂದು ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅಲ್ಲಿಗೆ ಅಮ್ಮು ಬಂದ್ಬಿಟ್ಟು, ಆಕಾಶ ಇಷ್ಟೇ ಯಾಕಿದೆಯೋ ತನ್ನನೇ ಅಂತ ಹೇಳ್ತಾನೆ. ಆಗ ವಲ್ಲಭ ಇದನ್ನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದರೂ ಕೂಡ ಇವಳು ಹಾಡನ್ನ ಕಂಟಿನ್ಯೂ ಮಾಡ್ತಿರ್ತಾಳೆ. ಆಗ ವಲ್ಲಭ ಇದನ್ನು ಫೋನಲ್ಲಿ, ಮಗ ಒಂದು ಸ್ವಲ್ಪ ಆದ್ಮೇಲೆ ಮಾಡ್ತೀನಿ, ನಮ್ಮ ಮನೆಗೆ ಯಾವುದೋ ಝೂ ಪ್ರಾಣಿ ತಪ್ಪಿಸ್ಕೊಂಡ್ಬಿಟ್ಟಿದೆ, ಅದನ್ನು ಓಡಿಸ್ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು, ಏಯ್ ನಿಂಗೆ ಅಷ್ಟು ಗೊತ್ತಾಗಲ್ವೇನೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ, ಈ ಬ್ಯಾಟ್ರಿ ಹತ್ರ ಮಾತಾಡ್ತಾ ಇದ್ದೀನಿ, ಅದು ಕೂಡ ಇವನಿಗೇನಾದರೂ ನಾನು ನಿನ್ನ ಮದುವೆ ಆಗಿದ್ದೀನಿ ಅಂತ ಗೊತ್ತಾದರೆ ಅಷ್ಟೇ, ನನಗೂ ಪ್ರಾಬ್ಲಮ್ ನಿನಗೂ ಪ್ರಾಬ್ಲಮ್ಮು ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದಳು, ಹಲೋ ಎಕ್ಸ್ಕ್ಯೂಸ್ ಮೀ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಹೆಂಡ್ತಿ ಅಂತ ಅವನಿಗೆ ಗೊತ್ತಾದರೆ ಗೊತ್ತಾಗಲಿ ಬಿಡು, ಅದ್ರಲ್ಲಿ ನನಗೇನು ಪ್ರಾಬ್ಲಮ್, ನಿನಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಗೆಟ್ ಔಟ್ ಆ್ಯಂಡ್ ಅಲ್ಲೋಗಿ ಮಾತಾಡ್ಕೊ, ನೀನು ಎಷ್ಟು ಬೇಕಷ್ಟು, ಇದು ನಮ್ಮ ಮಾವನ ಮನೆ, ಅಷ್ಟಕ್ಕೂ ನನಗೆ ಇಷ್ಟ ಬಂದಾಗ ಹಾಡು ಹೇಳ್ಕೊತೀನಿ, ಇಷ್ಟ ಬಂದಾಗ ಇರ್ತೀನಿ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದನ್ನು, ಓಹೋ ನಮ್ಮಪ್ಪ ಕ್ಷಮಿಸ್ಬಿಟ್ಟು ನೀನು ಕೊಬ್ಬರಿ ಮಿಠಾಯಿ ತಂದು ಕೊಟ್ಬಿಟ್ರು ಅಂತ ಇಷ್ಟೆಲ್ಲ ಮೆರಿತಾ ಇದೆಯಾ, ನನಗೆ ಗೊತ್ತಿಲ್ವಾ ನಮ್ಮ ದೇವ್ರ ಸತ್ಯ ನನಗೇನು ಅಂತ, ಇನ್ನೆರಡು ದಿವಸ ಬಿಟ್ಕೊಂಡು ನೀನೇ ತಪ್ಪು ಮಾಡ್ಕೊಂಡು ಮತ್ತೆ ಹೋಗಿ ಉಗಿಸ್ಕೊತೀಯ ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದಳು, ಅಲೋ ನನ್ನನ್ನು ನಮ್ಮ ಮಾವ ಕ್ಷಮಿಸಿದ್ದಾರೆ, ಅಟ್ಲೀಸ್ಟ್ ನಿನ್ನನ್ನು ಕ್ಷಮಿಸೂ ಇಲ್ಲ. ಅವಾಗ ವಲ್ಲಭ ಇದ್ದನು, ಅಲೋ ಅದೇ ಬೇರೆ ಮ್ಯಾಟ್ರಿ ಇದೇ ಬೇರೆ ಮ್ಯಾಟ್ರಿ, ಎರಡಕ್ಕೂ ಏನಕ್ಕೆ ಲಿಂಕ್ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ. ಆಗ ಅಮೂಲ್ಯ ಇದ್ದಳು, ಅಲೋ ಅದು ಇದು ಎಲ್ಲ ಒಂದೇನೆ, ಇದು ಬೇರೆ ಅದು ಬೇರೆ ಅಲ್ಲ, ಅದು ನಿನಗೆ ಮಾವ ನಿನ್ಗೆ ಎಷ್ಟು ಸಲ ಕೊಬ್ಬರಿ ಮಿಠಾಯಿ ತಂದು ಕೊಟ್ಟಿದ್ದಾರೆ ಹೇಳು ನೋಡೋಣ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದು, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಸಲ ತಂದು ಕೊಟ್ಟಿದ್ದಾರೆ, ನಾನು ಮಲಗಿದ್ದಾಗ ಎಬ್ರಿಸ್ಬಿಟ್ಟು ಕೂಡ ತಿನ್ನಿಸಿದ್ದಾರೆ ಅಂತ ಹೇಳ್ತಾನೆ. ಆಗ ಅಮೂಲ್ಯ ಇದ್ದಳು, ಅಲೋ ಅದು ಪುರಾತನ ಕಾಲದ್ದು, ಅದೆಲ್ಲ ಬೇಕಾಗಿಲ್ಲ, ಈಗ ರೀಸೆಂಟಾಗಿ ಎಷ್ಟು ಸಲ ತಂದು ಕೊಟ್ಟಿದ್ದಾರೆ, ಒಂದು ಸತಿನೂ ತಂದು ಕೊಟ್ಟಿಲ್ಲ ತಾನೇ, ನಿನಗಿಂತ ನಾನೇ ಫಾರ್ ಬೆಟರು, ಅಟ್ಲೀಸ್ಟ್ ನಂಗೆ ತಂದು ಕೊಟ್ಬಿಟ್ಟು ಒಂದು ಸ್ಮೈಲ್ ಆದರೂ ಕೊಟ್ಟಿದ್ದಾರೆ, ಆಮೇಲೆ ನಿನಗೆ ಎಷ್ಟು ಸಲ ಸ್ಮೈಲ್ ಕೊಟ್ಟಿದ್ದಾರೆ ರೀಸೆಂಟಾಗಿ ಮಾವ ಅಂತ ಹೇಳ್ತಾಳೆ. ಆಗ ಒಂದ್ಸಲಿನೂ ಇಲ್ಲ ಅಂತ ವಲ್ಲಭ ಹೇಳ್ತಾನೆ. ಆಗ ಅಮ್ಮು ಇದ್ದಳು, ನೋಡಿದ್ಯಾ ನಿನಗಿಂತ ನಾನೇ ಗ್ರೇಟ್ ಅಂತ ಹೇಳಿ ಮತ್ತೆ ಹಾಡು ಹೇಳ್ಕೊಂಡು ಆಚೆ ಹೊಂಟೋಗ್ತಾಳೆ. ಮತ್ತಿಲ್ಲಿ ಮೀನಾ ರೂಮಲ್ಲಿ ಬೆಡ್ ಮೇಲೆ ಕುತ್ಕೊಂಡು ತಿಂತಾ ಇರ್ತಾಳೆ ಮಿಠಾಯಿ, ಕೊಬ್ಬರಿ ಮಿಠಾಯಿನ. ಅದನ್ನು ನೋಡಿದಂಥ ಕೇಶವ, ಈ ಥರ ಬೆಡ್ ಮೇಲೆಲ್ಲ ಕುತ್ಕೊಂತಿದ್ರೆ ಇರುವೆ ಬರುತ್ತೆ, ನನಗೆ ಜ್ಞಾನ ಇಲ್ವಾ ಅಂತ ಹೇಳ್ತಾನೆ. ಆಗ ಮೀನಾ ಇದ್ದಳು, ನಾನೇನು ಚಿಕ್ಕ ಹುಡುಗಿ ಎಲ್ಲ ಬೆಡ್ ಮೇಲೆಲ್ಲ ಚೆಲ್ಕೊಂಡು ತಿನ್ನೋಕ್ಕೆ, ನನಗೂ ಬುದ್ಧಿ ಇದೆ, ಸ್ವಲ್ಪನಾದರೂ ಹೆಂಗೆ ತಿನ್ನಬೇಕು ಅಂತ, ಅಷ್ಟಕ್ಕೂ ಇದು ನಮ್ಮ ಮಾವ ತಂದು ಕೊಟ್ಟಿರೋದು ಸ್ಪೆಷಲ್ ಕೊಬ್ಬರಿ ಮಿಠಾಯಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಚೆನ್ನಾಗಿ ತಿಂತಿರ್ತಾಳೆ. ಆಗ ಕೇಶವ ಮನಸ್ಸಲ್ಲೇ, ಎಷ್ಟು ಕೊಬ್ಬು ಇವಳಿಗೆ ಅಪ್ಪ ತಂದು ಕೊಟ್ಬಿಟ್ಟಿರೋದು ಅಂತ ಹೇಳಿ ಅಂತ ಅಂದ್ಕೊಂಡು ಕೂತಿರ್ತಾನೆ. ಆಗ ಮೀನಾ ಇದ್ದವಳು, ಈ ಗಂಡಸ್ರಿಗೆ ಸ್ವಲ್ಪ ಕೋಪ ಬಂದಾಗ ಶಿಸ್ತು ಎಲ್ಲ ಬಂದ್ಬಿಡುತ್ತೆ, ಅದೇ ಚೆನ್ನಾಗಿದ್ದಾಗ ಇಡೀ ಬೆಡ್ ಮೇಲೆ ಎಲ್ಲ ಜನ ಬಂದು ಕೂತ್ಕೊಳ್ಳಿ, ಸ್ವೀಟ್ ಆದರೂ ತಿನ್ನಲಿ, ಹಾಸಿಗೆ ಮೇಲೆ ಫುಲ್ ಬಟ್ಟೆ ಬಿದ್ದಿರಲಿ, ಅವಾಗೆಲ್ಲ ಕೇರೆ ಮಾಡಲ್ಲ, ಇವಾಗ ಮಾತ್ರ ಶಿಸ್ತು ಅದು ಇದು ಅಂತ ಹೇಳೋದು ಅಂತ ಹೇಳ್ತಾಳೆ. ಆಗ ಕೇಶವ ಇದ್ದನು, ಇದನ್ನೆಲ್ಲ ನನಗೆ ಹೇಳ್ತಾ ಇದೆಯಾ ಅಂತ. ನಾನು ಮೀನಾ ಇದ್ದವಳು, ಇನ್ಯಾರಿಗೆ ಹೇಳಿ, ನೀವು ತಾನೇ ಹೇಳಿದ್ದು, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಅಂತ ಹೇಳ್ತಾಳೆ. ಕೇಶವ ಇದ್ದರು, ನಾನು ನಿನ್ನ ಜೊತೆ ಜಗಳ ಆಡೋಕ್ಕೆಲ್ಲ ಇಷ್ಟ ಇಲ್ಲ ಈಗ ಅಂತ ಹೇಳ್ತಾನೆ. ಆಗ ಮೀನಾ ಇದ್ದಳು, ನನಗೂ ಅಷ್ಟೇ ನಿನ್ನ ಜೊತೆ ಜಗಳ ಆಡೋದಕ್ಕೇನು ಇಷ್ಟ ಇಲ್ಲ, ಈಗ ನೀನೇ ಜಗಳ ತಗೊಂಡ್ಬರ್ತಾ ಇರೋದು, ಜಗಳ ಆಡೋಕ್ಕೆ ನನ್ನ ಜೊತೆ ಯಾವುದೋ ಮ್ಯಾಟ್ರ್ ಇಲ್ಲ ಅಂದ್ಬಿಟ್ಟು ಈ ಕೊಬ್ಬರಿ ಮಿಠಾಯಿ ವಿಷಯ ತಗೊಂಡು ಬಂದಿದ್ಯಾ, ಯಪ್ಪ ಈ ಮನೆಯಲ್ಲಿ ಒಂದು ಕೊಬ್ಬರಿ ಮಿಠಾಯಿನೂ ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಚೆ ತೊಗೊಂಡು ಹೋಗ್ತಾಳೆ. ಆ ಕೇಶವ ಇದ್ದರು, ನಾನು ಇದನ್ನೇ ಹೇಳಿದ್ದು, ಆಚೆ ಹೋಗಿ ತಿನ್ನು ಅಂತಾನೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ಮತ್ತಿಲ್ಲಿ ನಂದಾ ಮತ್ತು ಗಿರ್ಜಾ ಇಬ್ಬರು ಕೂಡ ನ್ಯೂಸ್ ಪೇಪರ್ ಓದ್ತಾ ಕೂತಿರ್ತಾರೆ. ಅಲ್ಲಿಗೆ ಮಾಧವ ಪ್ರಿಯ ಇಬ್ಬರು ಬರ್ತಾರೆ. ಮಾಧವ ಬಂದು, ಅಪ್ಪ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ. ನಂದ ಅವರು ಏನಪ್ಪ ಏನು ಹೇಳು ಅಂತಾರೆ. ಆಗ ಮಾಧವ ಇದ್ದನು, ಅಪ್ಪ ಅದು ನನಗೆ ಈ ತಿಂಗಳು ಸಂಬಳ ಆಗಿತ್ತು ತಗೊಳ್ಳಿ ಅಂತ ಕೊಡಕ್ಕೆ ಬರ್ತಾನೆ. ಆಗ ಪ್ರಿಯ ಇದ್ದವಳು ಮನಸ್ಸಲ್ಲೇ ಅನ್ಕೊತಾ ಇದ್ದಾಳೆ, ಇದೇನು ನನಗೆ ಮದುವೆ ಆಗಿದ್ದೆ, ನನ್ನ ಗಂಡ ನನ್ನ ಕೈಲಿ ಸಂಬಳ ಕೊಡಕ್ಕೆ ಹೋಗ್ದೇನೆ ಅವ್ರ ಅಪ್ಪನ ಕೈಲಿ ಕೊಡ್ತಿದ್ದಾರಲ್ಲ ಅಂತ ಮನಸ್ಸಲ್ಲೇ ಅನ್ಕೊತಿದ್ದಾಳೆ. ಆಗ ನಂದವರು, ಇಲ್ಲಪ್ಪ ಈ ಸಂಬಳ ನನಗೆ ಬೇಡ, ಇನ್ಮೇಲೆ ಇಷ್ಟು ದಿನ ಏನೋ ಕೊಡ್ತಾ ಇದೆ ಸರಿ, ಇನ್ಮೇಲೆ ನಿನ್ಗೆ ಮದುವೆ ಆಗಿದೆ, ನಿನಗೂ ಹೆಂಡತಿ ಅಂತ ಬಂದಿದ್ದಾಳೆ, ಜವಾಬ್ದಾರಿ ಇದೆ, ನೀನು ಹೆಂಡತಿ ಕೈಲೇ ಕೊಡಪ್ಪ ಅಂತ ಹೇಳ್ತಾರೆ. ಆಗ
ಗಿರಿಜಾ ಇದ್ದಳು, ಹೌದಪ್ಪ ಇನ್ಮೇಲೆ ಏನೇ ಇದ್ರೂ ಪ್ರಿಯಂಗೂ ಸ್ವಲ್ಪ ಖರ್ಚಿರುತ್ತೆ, ನೀನು ಪ್ರಿಯನ ಕೈಲೇ ಕೊಟ್ಟಿಟ್ಕೊ ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದನು, ಆ ಥರ ಎಲ್ಲ ಏನೂ ಬೇಡ ಅಪ್ಪ, ನೀವು ನನ್ನ ಮದುವೆಗೆ ಅಂತ ಹೇಳಿ ಸಾಕಷ್ಟು ಖರ್ಚು ಮಾಡಿದ್ದೀರಾ, ಅಷ್ಟೇ ಅಲ್ಲ ಈಗ ನೀಮೂನ್ಗೂ ಕೂಡ ನಮ್ಗೆ 5,000 ಕೊಟ್ಟು ಕಳಿಸಿದ್ದೀರಾ, ತುಂಬ ಖರ್ಚು ಬಂದಿದೆ, ಅದನ್ನೆಲ್ಲ ಕಂತಲ್ಲಿ ತೀರ್ಸೋಕ್ಕಾದ್ರೂ ನನ್ನ ಹತ್ರ ದುಡ್ಡು ಇಸ್ಕೊಳ್ಳಿ ಅಪ್ಪ ಪ್ಲೀಸ್ ಅಂತ ಹೇಳ್ತಾರೆ. ಆಗ ನಂದವರು, ಬೇಡಪ್ಪ ನಾನು ಹೇಳಿದ್ನಲ್ಲ ನಿಮಗೂ ಬೇಜಾನು ಖರ್ಚಿರುತ್ತೆ, ಅದು ಇದು ಅಂತೆಲ್ಲ ಇರುತ್ತೆ, ನಮ್ಮ ಹತ್ರ ಕೇಳೋಕ್ಕೆ ನಿಮಗೂ ಸಂಕೋಚ ಆಗುತ್ತೆ, ಬೇಡ ಪ್ರಿಯನ ಹತ್ರನೇ ಕೊಟ್ಟಿಡ್ಸ್ಕೊಳ್ಳಿ ಅಂತ ಗಿರಿಜಾ ಮತ್ತು ನಂದ ಇಬ್ಬರು ಹೇಳ್ತಾರೆ. ಆಗ ಪ್ರಿಯಾ ಇದ್ದೋಳು ಮನಸ್ಸಲ್ಲೇ, ನೋಡು ನಮ್ಮ ಅತ್ತೆ ಮಾವ ಎಷ್ಟು ಒಳ್ಳೆಯವರು, ಅವ್ರಿಗೆ ಅರ್ಥ ಆಗುತ್ತೆ, ಇವ್ರಿಗೆ ಅರ್ಥ ಆಗಲ್ಲ ಹೆಂಡತಿ ಕೈಲಿ ಕೊಡಬೇಕು ಅನ್ನೋದು, ಏನೋ ನನ್ನ ಗಂಡ ಅಂತ ಹೇಳ್ಕೊಂಡು ಸುಮ್ಮನಾಗ್ತಾಳೆ. ಆಗ ಮಾಧವ ಇದ್ದವನು, ಇಲ್ಲ ಅಪ್ಪ ನನಗೇನು ಸಂಕೋಚ ಇಲ್ಲ, ನನಗೇನೇ ಬೇಕಾದರೂ ನಿಮ್ಮ ಹತ್ರನೇ ಕೇಳಿ ಇಸ್ಕೊತೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ನಂದವರು, ಸರಿ ನಾನು ಇಸ್ಕೊತೀನಿ, ಆದರೆ ನನಗೇನೇ ಬೇಕಾದರೂ ಸಂಕೋಚ ಇಲ್ಲದಂಗೆ ನನ್ನ ಹತ್ರ ಕೇಳಿಸ್ಕೊಬೇಕು, ಅಷ್ಟೇ ಅಲ್ಲದೆ ಪ್ರಿಯಾಗೂ ಕೂಡ ತುಂಬ ಅವಳದೇ ಆದಂಥ ಖರ್ಚಿರುತ್ತೆ, ಅವಳು ನನ್ನ ಹತ್ರ ಬಂದು ಕೇಳೋಕ್ಕಾಗಲ್ಲ, ನೀನು ಅವಳನ್ನು ವಿಚಾರಿಸ್ಕೊಂಡು ನೀನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿ ದುಡ್ಡಿಸಿ ಇಟ್ಕೊತಾರೆ. ಮತ್ತಿಲ್ಲಿ ಪ್ರಿಯಾ ಮತ್ತು ಮಾಧವ ಇಬ್ಬರು ರೂಮಿಗೆ ಬರ್ತಾರೆ. ಪ್ರಿಯಾ ಸಪ್ಪ ಕೂತಿರ್ತಾಳಾಗ ಮಾಧವ ಕೇಳ್ತಾ ಇದ್ದಾನೆ, ಯಾಕೆ ಪ್ರಿಯಾ ಯಾರಾದರೂ ಏನಾದರೂ ಅಂದ್ರ ಮತ್ತೆ ಅಂತ ಕೇಳ್ತಾನೆ. ಆಗ ಪ್ರಿಯಾ ಇದ್ದವಳು, ಏನೂ ಅಂದಿಲ್ಲ ರೀ, ಆದರೆ ನೀವು ಇವತ್ತು ಪೂರ್ತಿ ಸಂಬಳನ ತೊಗೊಂಡೋಗಿ ಅಪ್ಪನ ಕೈಲಿ ಕೊಟ್ಬಿಟ್ರಲ್ಲ, ನಿಮಗೂ ಖರ್ಚು ಅನ್ನೋದು ಇರುತ್ತೆ ಅಲ್ವಾ, ನನಗೂ ಸ್ವಲ್ಪ ಖರ್ಚು ಅನ್ನೋದು ಇರುತ್ತೆ, ಏನು ಮಾಡೋದು ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದವನು, ಅದು ಪ್ರಿಯಾ ನಾನು ಚಿಕ್ಕ ವಯಸ್ಸಿನ ಅವಾಗಿಂದ ನನ್ನ ದುಡ್ಡಿದ್ದೆಲ್ಲ ಅಪ್ಪನ ಕೈಲೇ ಕೊಟ್ಟ ಅಭ್ಯಾಸ, ನೀನೇನು ಸಂಕೋಚ ಪಡ್ಕೊಬೇಡ, ಅವ್ರು ನಾವು ಕೇಳಿದ ತಕ್ಷಣ ಕೊಡ್ತಾರೆ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದವಳು, ಅದು ಹಾಗಲ್ಲ ರೀ, ಅವತ್ತು ನನ್ನ ತಮ್ಮದಿರು ನನ್ನ ಹನಿಮೂನ್ಗೆ ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ವಾಪಸ್ ಕೊಡಬೇಕು ಅಂತ ಹೇಳಿದ್ರಿ ಅಲ್ವಾ ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದವನು, ಅದು ನಾನು ಹೆಂಗೋ ಮಾತಾಡ್ಕೊತೀನಿ ನನ್ನ ತಮ್ಮದಿರ ಹತ್ರ, ಈಗ ನಾನು ತಮ್ಮದಿರು ಕೊಡಬೇಕು ಅಂತ ನನ್ನ ಅಪ್ಪನ ಹತ್ರ ಹೇಳಿದ್ರೆ ಅವನು ನಾನೇ ಸಿಗಾಕ್ಸ್ದಂಗೆ ಆಗುತ್ತೆ, ಹಂಗಾಗಿ ಹಂಗೆ ಮಾಡಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದವಳು ಮನಸ್ಸಲ್ಲಿ, ಇವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು, ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಅಂತ ಅಂದ್ಬಿಟ್ಟು, ರೀ ಅದು ನೀವು ಫಸ್ಟು ಸಂಬಳದಿಂದ ಇಷ್ಟು ದಿನದ ತನಕ ಕೊಟ್ಟಿದ್ದು ನಿಮ್ಮ ಅಪ್ಪನಿಗೆ ಅದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಮದುವೆ ಆದಮೇಲೆ ನನಗೂ ಸ್ವಲ್ಪ ಖರ್ಚು ಅನ್ನೋದಿರುತ್ತೆ ನಿಮ್ಮದ್ರ ಜೊತೆ, ನಾನು ಗಂಡನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಲ್ವಾ, ನೀವು ನನಗೆ ಕೊಡ್ಬೋದಾಗಿತ್ತು ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದನು, ಅದು ಹಾಗಲ್ಲ ಪ್ರಿಯಾ, ನೀನು ಏನು ಅನ್ಕೊಬೇಡ, ನಮ್ಮ ಅಪ್ಪ ಅಮ್ಮ ಬೇರೆಯವ್ರ ಥರ ಅಲ್ಲ, ನೀನು ದುಡ್ಡು ಕೇಳಿದ ತಕ್ಷಣ ಅವರು ಸಂಕೋಚ ಇಲ್ಲೇ ಆರಾಮಾಗಿ ಕೊಡ್ತಾರೆ, ನೀನು ಆರಾಮಾಗಿ ಕೇಳು ಅವ್ರ ಹತ್ರ ಅಂತ ಹೇಳ್ತಾಳೆ. ಇಲ್ಲಿ ಪ್ರಿಯಾ ಇದ್ದವಳು, ಇವ್ರಿಗೆ ಅರ್ಥ ಮಾಡ್ಸೋಕ್ಕೆ ಆಗಲ್ಲ ಅಂತ ಬೇಜಾರು ಮಾಡ್ಕೊತಾಳೆ. ಮತ್ತಿಲ್ಲಿ ಮೀನಾ ಕೇಶವನಿಗೆ ಫೋನ್ ಮಾಡ್ತಾಳೆ. ಕೇಶವ ಅಂಗಡಿಗೆ ಹೋಗಿರ್ತಾನೆ, ಅವನಿಗೆ ಒಂದು ಮೆಸೇಜ್ ಆಗ್ತಾಳೆ, ಕೇಶವ ನೀನು ನನ್ನ ಜೊತೆ ಮಾತಾಡ್ತಾ ಇಲ್ವಲ್ಲ, ಎಷ್ಟು ಹೇಳಿದ್ರು ನನಗೇನು ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಸ್ವಿಚ್ ಆಫ್ ಮಾಡಿಬಿಡ್ತಾಳೆ. ಕೇಶವ ಫೋನ್ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡಲ್ಲ. ಮತ್ತು ಕೇಶವಂಗೆ ಫುಲ್ಲು ಟೆನ್ಷನ್ ಆಗಿ ಮೀನಿನ ಆಫೀಸ್ ಹತ್ರ ಎಲ್ಲ ಹೋಗ್ತಾನೆ, ಅಲ್ಲಿ ಮೀನಾ ಇವತ್ತು ಬಂದಿಲ್ಲ ಅಂತ ಹೇಳ್ತಾರೆ. ಅವ್ನು ಟೆನ್ಷನ್ ಆಗಿ ಎಲ್ಲ ರೋಡೆಲ್ಲ ಹುಡಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದ್ರೆ ಇಲ್ಲಿ ಅಮ್ಮು ಜೊತೆ ಇವಳು ಅಲ್ಲಿ ಬಿಟ್ಕೊಂಡು ನಿಂತಿರ್ತಾಳೆ. ಅದನ್ನು ನೋಡಿದಂಥ ಕೇಶವಂಗೆ ಬೇಜಾರಾಗಿ, ಮೀನಾ ನಿನಗೆ ಸ್ವಲ್ಪನೂ ತಲೆ ಇಲ್ವಾ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ನೀನಿಲ್ಲ ಅಂತ ಕೇಳಿದ್ದ ಮೆಸೇಜ್ ತಕ್ಷಣ ನನಗೆ ಭಯ ಆಗಿ ರೋಡಲ್ಲಿ ಹುಡ್ಕೊಂಬಂದಿದ್ದೀನಿ, ಏನು ನಿನಗೆ ಮನೆಯವರೆಲ್ಲ ಸದರ ಕೊಟ್ಟು ತುಂಬ ಜಾಸ್ತಿ ಆಗ್ಬಿಟ್ಟಿದೆಯಾ ಅಂತ ಬಾಯಿಗೆ ಬಂದಾಗ ಮೀನಾ ಹತ್ರ ಬೈತಾ ಇದ್ದಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.